ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 9ನೆಯ ಪದ್ಯ. ಆ ಪದ್ಯ ಹೀಗೆ: ಒಡವರ್ಪುಗ್ರಮದೇ ಭಾವಾಜಿ ಗಣಿಕಾನರ್ಘ್ಯಾದಿರತ್ನಂಗಳೋ ತೊಡರ್ದೊಪ್ಪುತ್ತಿರೆ ಲಕ್ಷ್ಮೀದಂತಿ ತುರಂಗಂ ಶ್ರೀ ದಿವ್ಯಕಾಂತಾಜನಂ ತೊಡವೆಂಬೊಂದು ಮನಾಸುರಾಸುರರಿನ ಗೋವಿಂದ ನಿಮ್ಮುನ್ನೆ ಕೊಳ್ಪಡೆದಂಬೋ ನಿಧಿಯಂತೆ ಬಂದು ನೆಗಡದಿಂದರ ಪ್ರಸ್ಥಮಂ ಧರ್ಮಜಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ವಡ ವರ್ಪ ಉಗ್ರ ಮದೇಭ ವಾಜಿ ಗಣಿಕ ಅನರ್ಘ್ಯಾದಿ ರತ್ನಂಗಳು ತೊಡರ್ದು ಒಪ್ಪುತ್ತಿರೆ ಲಕ್ಷ್ಮೀ ದಂತಿ ತುರಂಗಂ ಶ್ರೀ ದಿವ್ಯಕಾಂತಾಜನಂ. ತೊಡವು ಎಂಬ ಒಂದು ಮನ ಸುರಾಸುರರಿನ್ ಆ ಗೋವಿಂದ ನಿಮ್ಮುನ್ನೆ ಪಡೆದ ಅಂಬೋನಿಧಿಯಂತೆ ಬಂದು ನೆಗಡ್ದ ಇಂದ್ರಪ್ರಸ್ಥಮಂ ಧರ್ಮಜಂ. ಅಂದರೆ ಈ ಪಾಂಡವರು ಸಂಪದ್ಭರಿತವಾದಂತಹ ಇಂದ್ರಪ್ರಸ್ಥ ನಗರವನ್ನು ಹೇಗೆ ಪ್ರವೇಶ ಮಾಡಿದರು ಎನ್ನುವುದನ್ನು ಪಂಪ ಇಲ್ಲಿ ವರ್ಣಿಸ್ತಾನೆ. ವಡ ವರ್ಪ ಉಗ್ರ ಮಧೇಬ ವಾಜಿ ಗಣಿಕ ಅನರ್ಘ್ಯಾದಿ ರತ್ನಂಗಳು. ವಡವರ್ಪ ಜೊತೆಗೆ ಬರುವ ಉಗ್ರ ಭಯಂಕರವಾದ, ಮದೇಭ ಮದಿಸಿದ, ವಾಜಿ ಅಂದರೆ ಆನೆ, ಗಣಿಕೆಯರು ವೇಶ್ಯೆಯರು ಮೊದಲಾದ ಅರ್ಘ್ಯಾದಿ ರತ್ನಗಳು, ಹಾಗೆಯೇ ಶ್ರೇಷ್ಠವಾದ ರತ್ನಗಳ ಜೊತೆಗೆ ತೊಡರ್ದು ಒಪ್ಪುತ್ತಿರೆ ಲಕ್ಷ್ಮಿ ದಂತಿ ತುರಂಗಂ ಶ್ರೀದಿವ್ಯ ಕಾಂತಾಜನಂ. ಅಂದರೆ ಅದರ ಜೊತೆಗೆ ಲಕ್ಷ್ಮಿಯು, ಐರಾವತ ಎನ್ನುವಂತಹ ಕುದುರೆಯು, ಐರಾವತ ಎನ್ನುವಂತಹ ಆನೆಯು, ಉಚ್ಛ್ರೈಶ್ರವಸ್ಸು ಎನ್ನುವಂತಹ ಕುದುರೆಯು, ಆಮೇಲೆ ಶ್ರೀದಿವ್ಯ ಕಾಂತಾಜನಂ ದೇವತೆಗಳು ಅದಕ್ಕೆ ಸಮನಾಗಿ ಕಾಣುತ್ತಿರೋರು. ಅಂದರೆ ಧರ್ಮರಾಯನ ಜೊತೆಗೆ ಮದಿಸಿದ ಆನೆಗಳು, ಶ್ರೇಷ್ಠವಾದ ಜಾತಿಯ ಕುದುರೆಗಳು ಮತ್ತು ಸುಂದರಿಯರಾದಂತಹ ಗಣಿಕೆಯರು, ಆಮೇಲೆ ಅಮೂಲ್ಯ ರತ್ನಗಳು ಜೊತೆಗೆ ಬಂದವು. ಧರ್ಮರಾಯ ಅಥವಾ ಪಾಂಡವರು ಬರುವಾಗ ಇದೆಲ್ಲವೂ ಕೂಡ, ಈ ಸಂಪತ್ತು, ಸಕಲ ಸಂಪತ್ತು ಕೂಡ ಬಂತು. ಅಂದರೆ ಆನೆ, ಕುದುರೆ, ಸ್ತ್ರೀಯರು ಮತ್ತು ಅನರ್ಘ್ಯ ರತ್ನಗಳು. ಇದು ಒಂದು ಕಾಲದ, ಆ ಕಾಲದ ರಾಜರ ವೈಭವ. ಅದು ಹೇಗಿತ್ತು ಅಂತಂದರೆ, ದೇವೇಂದ್ರನ ಐಶ್ವರ್ಯವಾದಂತಹ ಲಕ್ಷ್ಮಿ, ಐರಾವತ, ಉಚ್ಛ್ರೈಶ್ರವಸ್ಸು ಎನ್ನುವಂಥ ಕುದುರೆ ಹಾಗೂ ದೇವತಾ ಸ್ತ್ರೀಯರಿಗೆ ಸಮವಾಗಿ ಅದು ಇತ್ತು. ಅಂದರೆ ಪಾಂಡವರ ಜೊತೆಗೆ ಅಥವಾ ಧರ್ಮರಾಯನ ಜೊತೆಗೆ, ಸೈನ್ಯದ ಜೊತೆಗಿದ್ದಂತಹ ಆನೆಗಳು ಐರಾವತದ ರೀತಿಯಲ್ಲಿದ್ದವು. ಕುದುರೆಗಳು ಉಚ್ಛ್ರೈಶ್ರವಸ್ಸು ಎನ್ನುವಂಥ ಕುದುರೆ ಹಾಗೆ ಕಂಡು ಬರ್ತಿದ್ದವು. ಇನ್ನು ಅವನ ಜೊತೆಗೂಡಿದ್ದಂತಹ ವಾರಸ್ತ್ರೀಯರು ದೇವತಾ ಸ್ತ್ರೀಯರ ಹಾಗೆ ಸುಂದರರಾಗಿದ್ದರು. ಇನ್ನು ಅಮೂಲ್ಯವಾದ ರತ್ನಗಳು ಏನಿದ್ದವಲ್ಲ, ನವರತ್ನಗಳು, ಅವು ಈ ಸಮುದ್ರದ ಮಥನದಲ್ಲಿ ಬಂದಂತಹ ಲಕ್ಷ್ಮಿಯ ಹಾಗೆ ಇದ್ದವು. ಹೀಗೆ ದಿವ್ಯಕಾಂತಾಜನಂ ತೊಡವು ಎಂಬೊಂದು ಮನ, ಈ ರೀತಿಯ ಇವೆಲ್ಲವೂ ಕೂಡ ಪಾಂಡವರಿಗೆ ಆಭರಣ ಆಗಿದ್ದದನ್ನು, ಇಂತಹ ಸಂಪತ್ತನ್ನು ಆ ಸುರರಿನ ಗೋವಿಂದನಿಂ ಮುನ್ನೆ ಪಡೆದ ದೇವತೆಗಳಿಂದ ಮತ್ತು ಗೋವಿಂದನಿಂ ವಿಷ್ಣುವಿನಿಂದ ಮೊದಲು ಕೋಳ್ಪಡೆದ ಅಂದರೆ ಕೋಳುಗೊಂಡ ಅಥವಾ ಸೆರೆ ಹಿಡಿದ ಅಂಬೋನಿಧಿಯಂತೆ ಸಮುದ್ರದ ಹಾಗೆ ಬಂದು ನೆಗಡದ ಇಂದ್ರಪ್ರಸ್ಥಮಂ, ಶ್ರೇಷ್ಠವಾದಂತಹ ಇಂದ್ರಪ್ರಸ್ಥವನ್ನು ಧರ್ಮರಾಯ ಹೊಕ್ಕನು. ಅಂದರೆ ಸಮುದ್ರದ ಮಥನದ ಕಥೆಯ ಹಾಗೆ ಹೇಳುವುದಿದ್ರೆ, ಸಮುದ್ರದಲ್ಲಿ ಈ ಅನರ್ಘ್ಯ ರತ್ನಗಳು ಇದ್ದವು ಮತ್ತು ಅಲ್ಲಿಂದಲೇ ಲಕ್ಷ್ಮೀ, ಐರಾವತ, ಉಚ್ಛ್ರೈಶ್ರವಸ್ಸು, ಕುದುರೆ ಇವೆಲ್ಲವೂ ಕೂಡ ಮೂಡಿಬಂದವು. ಹೀಗೆಯೇ ಐರಾವತಕ್ಕೆ ಧರ್ಮರಾಯ ಆ ರೀತಿಯ ಅದಕ್ಕೆ ಸಮನಾದಂತಹ ಆನೆ, ಕುದುರೆ, ಗಣಿಕಾಸ್ತ್ರೀಯರ ಜೊತೆಗೆ ಹಾಗೂ ಅಷ್ಟೈಶ್ವರ್ಯದ ಜೊತೆಗೆ ಬಂದು ಸೇರಿದ. ಹಾಗಾದ್ದರಿಂದ ಈ ಇಂದ್ರಪ್ರಸ್ಥ ಈಗ ಒಂದು ಕಾಲದಲ್ಲಿ ಸಮುದ್ರದಲ್ಲಿ ಹೇಗೆ ಅಷ್ಟೈಶ್ವರ್ಯ ಇದ್ದವೋ ಹಾಗೆ ಇದ್ದು ಕಂಗೊಳಿಸ್ತಿತ್ತೋ ಹಾಗೆ ಕಂಗೊಳಿಸ್ತಾ ಇತ್ತು. ಅಂದರೆ
ಎರಡನೆಯ ಏನು ರತ್ನಗರ್ಭ ಎನ್ನುವ ಹಾಗೆ, ರತ್ನಗರ್ಭ ಅಂದರೆ ಸಮುದ್ರ, ಆ ಸಮುದ್ರದ ರೀತಿಯಲ್ಲಿ ಇಂದ್ರಪ್ರಸ್ಥ ಈಗ ಕಂಗೊಳಿಸ್ತಿತ್ತು ಎನ್ನುವ ಹಾಗೆ ಪಂಪ ವರ್ಣಿಸ್ತಾನೆ.